ಬದುಕು ಜಟಕ ಬಂಡಿ. ಏನು ಭಗವದ್ಗೀತೆದೇನು? ಅವ್ರು ಮಾತಾಡೋದೆಲ್ಲ ನಿಜಾನೇ ಆಗಿರ್ಲಿ ಮೇಡಮ್, ಸುಳ್ಳೇನು ಹೇಳೋದ್ ಬೇಕಾಗಿಲ್ಲ. ನಾನು ಏನು ಸುಳ್ಳು ಹೇಳಲ್ಲ, ಅವ್ನು ಮಾಡಿರೋದನ್ನ ಒಪ್ಕೊಳ್ಳೋಂಥದ್ದು ಏನಿಲ್ಲ. ಬೇಕಾಗಿರೋದು ಇವಳಿಗೆ ನಮ್ಮನೇಲಿ ಊಟ ಬಟ್ಟೆ ಬೇಕಾಗಿರೋದು. ಒಪ್ಕೊಳ್ಳೋಂಥದ್ದು ಏನಿದೆ? ನಾನು ಹೋಗ್ತೀನಿ 100 ಜನ ಹತ್ರ, ಇವತ್ತು ಹೋಗ್ತೀನಿ 100 ಜನ ಕರ್ಕೊಂಬಂದ್ ಮರ್ಕೊಂತೀನಿ. ಅದು ನಿನ್ಗೆ ಇಷ್ಟ ಆದ್ರೆ ನೋಡಕ್ಕಾದ್ರೆ ನೋಡು, ಇಲ್ಲಾಂದ್ರೆ ಹೋಗ್ತಾ ಇರೋ. ನಿನ್ನಿಂದ 1 ರೂಪಾಯಿ ನಾನು ತಿಂದಿದ್ದೀನಾ? ಹೇಳು, ತಿಂದಿದ್ದೀನಾ? ಇಲ್ಲ ತಾನೆ. ನಾ ಕಷ್ಟಪಟ್ಟು ಅದು ಒಬ್ಬನ ತಲೆ ಹಿಡ್ದೆ ತಂದು ಕೊಟ್ಟಿರೋದು ನೀ ತಿಂದಿರೋದು. ಇವಾಗ ತಲೆ ಹಿಡ್ದೆ ಊಟ ಹಾಕ್ತೀನಿ, ತಿಂತೀಯ ನೀನು? ನೋಡಿ ಮೇಡಮ್. ಹೌದಾ ಮೇಡಮ್? ಇಷ್ಟು ನೋಡಿ ಮೇಡಮ್, ಸಾರಿ ಮೇಡಮ್, ನೋಡಿ ನನಗೆ ಯಾವತ್ತು ನಾನು ಈ ತರ ಗಂಟು ಸಾರಿ ಅಲ್ಲ, ನಿಮಗ್ ಸಾರಿ ಅಲ್ಲ. ನಿಂಗ್ ನ್ಯಾಯ ಬೇಕಾಗಿರೋದೇ, ನಿನಗ್ ಬೇಕಾದ್ರೆ ಜೀವನಾಂಶಕ್ಕೆ ಕುಮಾರ್ ಅಷ್ಟೇ ತಾನೇ ಬೇಕಾದ. ಅಷ್ಟು ಕತೆ ಮಾತಾಡ್ಕೊಂಡು ನೀನ್ ಮುಗಿಸ್ಕೊಂಡ್ರೆ ನಮಗೂ ಒಂದು ಪ್ರೀತಿ ಇರುತ್ತೆ. ನೀನ್ ನ್ಯಾಯ ಬೇಕಾಗಿರೋದು ನ್ಯಾಯ ಮಾತ್ರ ಕೇಳಿದ್ದಿದೆ, ನಾನು ಉಪಕಾರ ಮಾಡ್ತಿದ್ದೆ. ನೀನು ಬಂದು ನನ್ನ ಸ್ಪ್ರೆಡ್ ಮಾಡಿ ಇಡೀ ಪ್ರಪಂಚಕ್ಕೆ ನೋಡ. ನಾನು ಒಂದು ಎಂಪ್ಲಾಯ್ ಪೇಪರ್ ಕೆಲಸ ಮಾಡ್ತೀನಿ. ಇವತ್ತು ಯಾರನ್ನ ಅದು ಎತ್ಕೊಳ್ಳೋದ್ರೆ ಎತ್ಕೊಡ್ಬೇಕು, ಅವ್ರೇನೋ ಊಟ ತಂದ್ಕೊಡ್ಬೇಕು, ಕಾಫಿ ತಂದು ಸಾಮಾನು ಕೊಡೋದ್ರೆ ಕೊಡ್ಬೇಕು. ಅವ್ರು 8 ಗಂಟೆವರೆಗೂ ಇರೋದೇ ಇರ್ಬೇಕು ನಾನು. ಹೌದು, ನಾನು ಕೆಟ್ಟ ಕೆಲಸನೇ ಮಾಡ್ತೀನಿ. ಯಾಕೆಂದ್ರೆ ಇಷ್ಟು ಇವಳು ನಾನು ನೋಡಿ ಮೇಡಮ್, ನನ್ನ ಆತ್ಮದಲ್ಲಿ ಏನಿದೆ ಅಂತ ಬೇರೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಾನು ಆ ಥರದೊಳಲ್ಲ ನಾನು. ಆದ್ರೆ ನನಗೆ ನೋವು ಸುದ್ದಿ ಇವಳು ಮಾಡಿದ್ಲು. ನನ್ನ ಮಗ ಇಂಜಿನಿಯರ್ ಫೈನಲ್ ಇವಾಗ. ಆದ್ರೆ ಇವತ್ತು ದಿವಸ ಅವ್ರಿಗೆ ಗೊತ್ತಾಗಿದ್ದಾಳೆ ಸೊಸೆ ಬಂದ್ರೆ ನನಗ್ ಬೆಲೆ ಇರುತ್ತಾ? ತಾಯಿ ಎಷ್ಟೇ ತಪ್ಪು ಮಾಡಿದ್ರು ಮಕ್ಕಳಿಗೋಸ್ಕರ ಮಾಡಿ ಬದುಕಿಸ್ತಾರ ಇಲ್ವಾ ಬೆಳೆದ್ರೆ? ಇನ್ನೊಬ್ರ ಹತ್ರ ಹೋಗಿ ಮಲ್ಕೊಂಡ್ಬಿಟ್ಟು ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂತದ್ ಏನ್ ನಮ್ಗೆ ನಿನಗೆ ನೀ ಬಂದಿದ್ ನ್ಯಾಯಕ್ಕೆ ಅಂತಕ್ಕೆ ಏನ್ ನ್ಯಾಯಕ್ಕೆ ಅಲ್ಲ ಮೇಡಮ್. ಇವಾಗ ನಿಮ್ ಹತ್ರ ನನ್ನ ಮರ್ಯಾದೆ ತೆಗಿತ್ಯಾ? ನನಗೆ ನೀನು ಕರ್ಕೊಂಬಂದು ಕೇಳಿದ್ದು ಕುಮಾರ ಬೇಕಾದ ನಿನ್ಗೆ 2 ಬಾರ್ದಲ್ಲಿ ಇವತ್ತು ಬಡ್ಡಿ ಕಟ್ತಾ ಇದ್ದೀನಿ ನಾನು. ಏನ್ ಬಡ್ಡಿ ಕಟ್ತಾ ಇದ್ದೀನಿ? ಬಡ್ಡಿ ಕಟ್ತಾ ಇದ್ದೀನಿ ನಾನು. ನಾನು ದುಡ್ಡಿದ್ದಿಲ್ಲ, ಬಡ್ಡಿಗೆ ಆಗ್ತಾ ಇದ್ದೀನಿ. ನನಗೆ ಒಂದು ವಾಲೆ ಇಲ್ಲ. ನಿಮಗೆ ಅವಸರ ಮಾಡ್ತೇನೆ ನಾನು. ಇವತ್ತೆಲ್ಲ ಅಷ್ಟು ನೀನೇನ್ ನೋಡ್ಕೊಳ್ಳೋದು ಇವತ್ತೇ ಆಗ್ತು. ನಾನು ಇವತ್ತು ಹೋಗಿ ಇವತ್ತೇ ಬರ್ತೀನಿ ಬೇಕಾರೆ. ನಾನು ಸೋಡ ಮಾಡಕ್ಕೆ ಯಾರು ಹೆಲ್ಪ್ ಮಾಡಲ್ಲ. ನಾನು ಒಳ್ಳೆಯವಳು ನಾನು. ಇವತ್ತು ಹೋಗಿ ಇವತ್ತೇ ಬರ್ತೀನಿ ಕಡೆ. ಇಷ್ಟು ನೀನು ಒಳ್ಳೆ ನಾನು ಮಾಡೋವಾಗ ನನ್ನ ಕರ್ಕೊಂಬಂದು ನನ್ನ ಕತೆ ಹೇಳುತ್ತೆ. ಹೌದು, ನಾನು ಅದನ್ನೇ ಒಪ್ಕೊಂತೀನಿ. ಯಾಕೆ ನೀನು ಹೇಳ್ದಲ್ಲ, ಇವಾಗ ಇಷ್ಟು ಜನ ನೋಡಿದ್ರಲ್ಲ, ಈಗ ಒಪ್ಕೊಬೇಕಾಗಿದೆ. ನಾನು ಮಾಡ್ಬೇಕಾಗಿರೋದಿಲ್ಲ. ಏನಿನ್ ಮಾಡ್ಬೇಕು ಒಪ್ಕೊಂಡ್ಬೇಕಾಗಿ ಏನು ಮೇಡಮ್? MK ಮೂರ್ತಿಗೆ ಫೋನ್ ಮಾಡ್ತೀವಿ, ಚಂದ್ರಪ್ಪಂಗೆ ಫೋನ್ ಮಾಡ್ತೀವಿ. ಅವರೆಲ್ಲ ಇಲ್ಲ, ಅವನು ಮಾತಾಡೋರು. ಯಾಕಂದ್ರೆ ನನ್ ಮುಂದೆ ಮಲಗೆದ್ದಿರೋರು ಅವರೆಲ್ಲ. ಅಲ್ಲ, ಎಲ್ಲರೂ ಹೆಲ್ಪ್ ಮಾಡಿರೋರು. ಹೆಲ್ಪ್ ಮಾಡಿರೋದು ಇವೆಲ್ಲ. ಇವಾಗ ಮಾಡ್ತೀನಿ. ನನ್ನ ಮುಂದಕ್ಕೆ ನೋಡಿ ಮಾಡ್ತೇನೆ. ನೀನ್ ಕೇಳಕ್ಕೆ ನೀನ್ ಬೇಕಾಗಿಲ್ಲ. ನೀನು ಆವೇಶ ಪಡೋದು, ಹೊಡಿಯೋದು, ಬಡಿಯೋದು ನನ್ನ ಮುಂದೆ ಬೇಡ. ಕುಮಾರ್ ಎಲ್ಲಿ ಅಂತ ನಿಂಗೆ ಗೊತ್ತೇನಮ್ಮ? ರಿಹ್ಯಾಬಿಟೇಷನ್ ಸೆಂಟರ್ಗೆ ಹಾಕಿದ್ದಾರೆ ಮೇಡಮ್. ಎಲ್ಲಿದ್ದಾರೆ ಅಂತ ನಿಮ್ಮ ಅಮ್ಮಂಗೆ ಗೊತ್ತೇನಮ್ಮ? ಗೊತ್ತಿರತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಕುಮಾರ್ಗೆ ಹೇಳಿದ್ಯಾರು ಇಲ್ಲಿಗೆ ಬರ್ತಾ ಇರೋದು? ನೀವ ಅವರ? ನಾನು ಏನಂತ ಹೇಳಿದ್ದೀನಿ ಗೊತ್ತಾ ಮೇಡಮ್? ನಾನು ಹೇಳ್ದೆ, ಮನೆಯಲ್ಲಿ ನೋಡಪ್ಪ, ನೀನ್ ಏನ್ ಹೇಳಿ ಹೋಗಿದ್ಯಾ, ನಾನ್ ಬರೋ ಅಷ್ಟು ದಿವಸನ ಇವಳನ್ನ ಮನೆಯಲ್ಲಿ ಇಟ್ಕೊಳ್ಳಿ, ಇವಳನ್ನ ಮಗುನು ಮನೆಯಲ್ಲಿ ಇಟ್ಕೊಳ್ಳಿ, ನಾನ್ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಾ. ಆದ್ರೆ ಇವ್ರ ಪ್ಲಾನ್ ಏನಿದ್ದು ಬೇರೆ ಕಡೆ, ತಾವರೆಕೆರೆ ಅಲ್ಲಿ ಸಪ್ರೇಟ್ ಮನೆ ಮಾಡಿ ನನ್ನ ಸಪ್ರೇಟ್ ಆಗಿರ್ಸಿ ಒಂದ್ ಕೆಲ್ಸ, ಅದು ಮನೆ ಕೆಲ್ಸನಾನ ಆಗಿರ್ಬೋದು, ಯಾವ್ದನ್ನ ಸ್ಕೂಲ್ ನಲ್ಲಿ ಅಂಗನವಾಡಿ ಅಂತ ಆ ಕೆಲ್ಸನಾನ ಆಗಿರ್ಬೋದು. ಆಕ್ಚುಲಿ ಇವ್ರು ಹೇಳಿದ್ದೆ ಅದು ನಾನು ಆಗಿರ್ಬೋದು. ಕೆಲಸ ಮಾಡ್ಕೊಂಡಿರು ಅಂತ ಇವ್ರ ಪ್ಲಾನ್ ಇದ್ದಿದ್ದು. ಹೇಳ್ತೀನಿ, ಅದು ಕರೆಕ್ಟ್ ರೀಸನ್. ಯಾಕೆಂದ್ರೆ ಬಂದ ಮೇಲೆ ಇವ್ರದ್ದು ಸ್ವಲ್ಪ ಬರೋದು ಹೋಗೋದು ಫೋನ್ ಮಾಡೋದು ಇದು ಜಾಸ್ತಿ. ಯಾರು? ಅದೇ ಈ ಕುಮಾರ್ ಕಡೆ ಹೋಗುದು. ಯಾಕೆಂದ್ರೆ ಬಾಬು ಬರೋದು ಹೋಗೋದು. ಮತ್ತೆ ಯಾಕೆ ಬೇಕು? ಈಗ ಅವ್ನು ಬಂದು ಒಂದ್ ಕಣ್ಣು ಹಾಕ್ತಾನೆ. ಇವ್ ನಾನು ಇಲ್ದ ಬಂದ ಮಗುನ ಎತ್ಕೊಂಡು ಹೋದ, ಮತ್ತೆ ಟಾರ್ಚರ್ ಕೊಟ್ಟ. ನಾನು ಬಂದು 1-2 ದಿವಸ 3-4 ದಿವಸ ಬೀಗ ಹಾಕೊಂಡೋದೆ ಒಳಗಡೆ ಬಿಟ್ಟು ಇವ್ರನ್ನ, ಮಗುನ ಇವಳನ್ನ ಸೇರ್ಸಿ. ಯಾಕೆ ಗೊತ್ತಾ? ಬಂದು ಏನು ಮಗುನ ಎತ್ಕೊಂಡು ಹೋಗ್ಬಿಡ್ತಾರೋ, ಇಲ್ಲ ಬಂದು ಇವಳಿಗೇನೋ ಮಾಡ್ಬಿಡ್ತಾರೇನೋ ಅವ್ರ ಕಡೆಯವ್ರು ಬಂದು, ಆ ಭಯಕ್ಕೆ ನಾನು ಬೀಗ ಹಾಕೊಂಡೋದೆ. ಆಮೇಲೆ ಅದಕ್ಕೆ ಮುಂಚೆನೂ ಮನೆ ಖಾಲಿ ಮಾಡೋ ಪ್ಲಾನ್ ಇತ್ತು ನಮ್ಗೆ. ಯಾಕೆ ಅಂತಂದ್ರೆ ಅವ್ರದ್ದು ರೆಂಟ್ ಜಾಸ್ತಿ ಆಯಿತು, ಕೇಳೋದು ಜಾಸ್ತಿ ಇದೆ. ಅದಕ್ಕೆ ನಾನು ಹೇಳಿದೆ, ಮಗನ ಎಕ್ಸಾಮ್ ಮುಗ್ದೋಗ್ಬಿಗೆ
ಮಗನ್ ಫೈನಲ್ ಎಕ್ಸಾಮ್ ವರ್ಗೂ ಕಾಯೋಣ. ಎಲ್ಲಿಗೆ? ಆ ಕಡೆ ಇವಳು ಯಾವ ಕಡೆ ಹೋಗ್ತೀರಾ ಆ ಕಡೆನೆ ನಾನು ಹೋಗ್ತಾ ಇದ್ದೆ. ಎಕ್ಸಾಮ್ ಇವಾಗ ಮುಗ್ದಿದ ತಕ್ಷಣನೇ ಶಿಫ್ಟ್ ಮಾಡೋದಲ್ಲಿ ಇದ್ದೀನಿ. ಇವಳೊಬ್ಬನೇ ಬಿಟ್ಟಿರಕ್ಕಂತ ಇರ್ಲಿಲ್ಲ. ಇವ್ರು ಹೇಳ್ತಾರಲ್ಲ ಅಷ್ಟು ಸುಲಭವಾಗಿ ಮಗುನ್ ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅಂತ. ನಾನು ಅದನ್ನೇ ಹೇಳ್ತೀನಿ, ಇವ್ರು ಬಂದ್ ವಾರಕ್ಕೆ 2 ಸತಿ 3 ಸತಿ ನೋಡ್ಕೊಂಡು ಹೋಗೋದ್ರಲ್ಲಿ ಯಾವನ ಬಂದ್ ನನ್ನ ಕತ್ತರ್ಸಾಕೆ ಹೋದ. ಯಾರು ಬಂದ್ ಕತ್ತರ್ಸ? ಇವಾಗ ಯಾರು ಬಂದ್ ಮಗುನ್ ಎತ್ಕೊಂಡು ಹೋಗ್ಬಿಡ್ತಾರ ಮೇಡಮ್? ಅವಾಗ ಸನ್ನಿವೇಶ ನಡೆದಿತ್ತಲ್ಲ, ಈಗ ನನ್ನ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡು ಕಿಡ್ನಾಪ್ ಮಾಡಿದಿಲ್ಲ, ಸಲೀಸಾ ಕಾರಲ್ಲಿ ಕಿಡ್ನಾಪ್ ಮಾಡಿರ್ಲಿಲ್ಲ. ಇವರೇ ಸಲೀಸಾ ಕಾರಲ್ಲಿ ಹತ್ಕೊಂಡು ಹೋಗಿ ಕೂತ್ಕೊಂಡಿದ್ದಾರೆ. ಅಲ್ಲ ಮೇಡಮ್, ಒಂದ್ ನಿಮಿಷ ಪೂರ್ಣಿಮಾ, ನಿಮಗೆ ನಿಮ್ ತಾಯಿಗೆ ಸರಿ ಹೋಗ್ತಾ ಇಲ್ಲ? ಸರಿನಾ ಅಲ್ಲ ಮೇಡಮ್. ಮತ್ ಯಾಕಮ್ಮ ಒಟ್ಟಿಗಿದ್ದು ಇಬ್ರು ಪರದಾಡ್ತೀವಿ? ವಿಧಿ ಮೇಡಮ್, ಇವಾಗ ಏನು ಮಾಡಕ್ಕಾಗಲ್ಲ. ಏನು ಆ ತರದ ವಿಧಿ ಏನು ಇಲ್ಲ. ಎಷ್ಟೋ ಜನ ಹೆಣ್ಮಕ್ಳು ಈ ಪ್ರಪಂಚದಲ್ಲಿ ಒಂಟಿಯಾಗಿ ಬದುಕ್ತಾರಮ್ಮ. ಬದುಕ್ತೀನಿ, ತಾಯಿ ಬದುಕ್ಲಿಲ್ವೇನಮ್ಮ? ಅಲ್ಲ ಬದುಕ್ತೀನಿ, ಬದುಕಲ್. ನನ್ಗೇನು ನನ್ ಮನೆ ಕೆಲಸ ಮಾಡ್ತೀನಿ ಅನ್ನೋ ನನ್ಗೆ ಅವಮಾನ ಇಲ್ಲ ಮೇಡಮ್. ಕೆಲಸ ಯಾವ್ದು ಅನ್ನೋದು ಮುಖ್ಯ ಅಲ್ಲ. ಯಾವಾಗ ಇಬ್ಬರಿಗೂ ಸರಿ ಬರ್ತಾ ಇಲ್ವೋ, ಗಂಡ ಹೆಂಡತಿನೇ ದೂರ ಆಗ್ಬಿಡ್ತಾರಂತೆ, ತಾಯಿ ಮಕ್ಕಳು ದೂರ ಆಗಿ. ಅದೇ ಎಲ್ರಿಗೂ ಅನುಕೂಲ ಅಂದ್ರೆ ಅದನ್ನೇ ಮಾಡೋದಲ್ವೇನಮ್ಮ? ಒಟ್ಟಿಗಿದ್ದು ಕಿತ್ತಾಡೋ ಬದಲು ದೂರ ಇರೋದ್ರಲ್ಲಿ ಸಮಸ್ಯೆ ಏನು? ಈ ಕುಮಾರ್ ಬಂದು ನಿಮ್ಮನ್ನ ಕಾಪಾಡ್ತಾರೆ ಅನ್ನೋ ಧೈರ್ಯ ನಿಮ್ಗೆ? ನನಗಿದೆ. ಅಲ್ಲಿವರೆಗೂ ನೀವು ನಿಮ್ ತಾಯಿ ಜೊತೆಗೆ ಇರುತ್ತೆ. ಆ ಕುಮಾರಂಗೆ ನಿಮ್ ಬಗ್ಗೆ ನಿಜವಾಗ್ಲೂ ಕಾಳಜಿ ಇದ್ರೆ ನಿಮ್ಮನ್ನ ಬಂದು ನೋಡ್ಬೋದು. ಇಲ್ವಾ, ನಿಮ್ ಕೆಲಸ ಮಾಡ್ಕೊಂಡು ನಿಮ್ ಮಗುನ್ ಸಾಕೊಂಡು ನೀವಿರಿ. ನಿಮ್ ತಾಯಿ ಹೇಗೆ ಇಬ್ಬರು ಮಕ್ಕಳು ಸಾಕೊಂಡಿದ್ರು ಅದೇ ತರ ನೀವು ಇರಿ. ಒಟ್ಟಿಗಿದ್ರೆ ಇದು ಸರಿ ಹೋಗಲ್ಲ. ಸರಿ ಹೋಗಲ್ಲ ಅಲ್ಲ, ನಿಮ್ಮಿಬ್ಬರಿಗೂ ಒಬ್ಬರನ್ನ ಕಂಡ್ರು ಒಬ್ರಿಗೆ ಆಗಲ್ಲ. ಜೊತೆಗೆ ತುಂಬಾ ನಡೆದು ಹೋಗಿದೆ. ಒಟ್ಟಿಗಿದ್ಗೂ ಯಾಕೆ ಕಿತ್ತಾಡ್ಬೇಕು ಇಬ್ರು? ನನಗೆ ಹೇಳಿ. ನಿಜ, ಒಟ್ಟಿಗಿದ್ದು ಯಾಕೆ ಈ ಅಮ್ಮ ಈ ತರ ಮಾಡಂಗಿದ್ರೆ ನಾನ್ ಯಾಕೆ ಮೇಡಮ್? ಅವ್ರು ಏನ್ ಮಾಡ್ತಾರೆ ಏನೋ ನಮಗ್ ಬೇಕಾಗಿಲ್ಲ. ಆಯ್ತು, ಅವ್ರು ಮಾಡೋದೇನು ನನಗ್ ಬೇಕಾಗಿಲ್ಲ ಅಂತ ತಾನೆ. ನನಗೂ ಒಂದ್ ಮಗು ಆದ್ಮೇಲೆ ಅವ್ರು ಏನ್ ಮಾಡ್ತಾ ಇದಾರೋ ನಾನು ಏನು ಪಾಯಿಂಟ್ ಔಟ್ ಮಾಡಿ ಕೇಳಿಲ್ಲ. ಪಾಯಿಂಟ್ ಔಟ್ ಮಾಡೋದಲ್ಲ, ಬೇಕಾಗೇ ಇಲ್ಲ ಅಂತೀನಿ. ನಿಮ್ಮಿಂದ ಅವಳಿಗೆ ತೊಂದ್ರೆ, ಅವಳಿಂದ ನಿಮಗ್ ತೊಂದ್ರೆ, ನಿಮ್ಮಿಬ್ಬರಿಂದ ನಿಮ್ ಮಗನಿಗೆ ತೊಂದ್ರೆ. ಹೌದು, ಇದು ಬಗೆಹರಿಬೇಕು ಅಂದ್ರೆ ದೂರ ಆಗ್ಬೇಕು. ಈ ತಾಯಿ ನನ್ನ ಸಾಕ್ಲೇಬೇಕು, ತಾಯಿ 21 ವರ್ಷಕ್ಕೆ ಸಾಕ್ಬೇಕು ಅನ್ನೋ ತಾಯಿಗೆ ಜವಾಬ್ದಾರಿ ಬೇಡ, ನನಗೂ ಬೇಡ, ನನ್ಗೆ ಅವಶ್ಯಕತೆನೂ ಇಲ್ಲ. ಜಟಕ